ತೊಟ್ಟಿಲು ತೂಗುವ ಪವಿತ್ರ ಕಾರ್ಯದಲ್ಲಿ ಸೇವೆ ಮಾಡುತ್ತಿರುವ ನರಸಮ್ಮನವರಿಗೆ ಈಗ 95 ವರ್ಷ ವಯಸ್ಸು. 12 ಜನ ಮಕ್ಕಳು, 36 ಜನ ಮೊಮ್ಮಕ್ಕಳನ್ನು ಹೊಂದಿರುವ ಈ ತಾಯಿಗೆ ಈಗಲೂ ಬುದ್ಧಿ ಚುರುಕು, ಕಣ್ಣುಗಳ ದೃಷ್ಟಿಯು ಸ್ಪಷ್ಟವಾಗಿ ಕಾಣಿಸುತ್ತದೆ. ಇವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಈಗ ಕೆಲವರು ಶಿಕ್ಷಣ ಪಡೆದು ವಿದ್ಯಾವಂತರಾಗಿದ್ದರೆ ಇನ್ನೂ ಕೆಲವರು ಶಿಕ್ಷಣ ಪಡೆಯುತ್ತಿದ್ದಾರೆ. ಡಾಕ್ಟರ್ ಸುಲ್ಗಿತ್ತಿ ನರಸಮ್ಮ ಅವರ ಮಗಳು. ಈ ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ನಮ್ಮ ಮುತ್ತಜ್ಜಿಯವರು ಡೆಲ್ಲಿಯಲ್ಲಿ ರಾಷ್ಟ್ರಪತಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರ ವೃತ್ತಿಯನ್ನು ನಾನು ಮುಂದುವರಿಸುತ್ತೇನೆ. ಕಾನನದ ಸುಮವೊಂದು ನೈಜದಿಂ ಬಿರಿದು ಸುವಾಸನೆಯನ್ನು ಬೀರುವ ಪರಿಯಂತೆ ಸಜ್ಜನರು ತಮ್ಮ ನಿಸ್ವಾರ್ಥ ಕಾಯಕದ ಬೆವರಿನಿಂದಲೇ ತಮ್ಮ ಶರೀರವನ್ನು ಇತರರ ಸೇವೆ ಮಾಡುವುದರ ಮೂಲಕ ಪಾವನರಾಗುತ್ತಾರೆ. ತಾವುಂಡು ಪರರಿಗೂಣಿಸಾಳ, ತಪ್ಪಿಲ್ಲ ತಲೆಯಿಲ್ಲ ಮಾಡುವ ಸೇವೆ, ಒಪ್ಪುವ ಕಾಯಕ ಅವಳಾದು, ಒಪ್ಪುವ ಕಾಯಕ ಅವಳಾದು. ನರಸಂ 11ರ ಮೇಲೊಂದು ಅಡೆದಾಳ, 11ರ ಮೇಲೊಂದು ಅಡೆದಾಳ. ಈ ಒಂದು ಅಜ್ಜಿಯವರನ್ನ ಯಾವ ರೀತಿ ನೋಡ್ಕೋಬೇಕು